ಹನೂರು ತಾಲೂಕಿನ ಮಂಚಾಪುರ ಗ್ರಾಮದಲ್ಲಿ ಕಾಡು ಹಂದಿಗಳ ಹಾವಳಿಗೆ ರೈತರು ಹೈರಾಣಾಗಿದ್ದಾರೆ. ಮಾದೇಶ್ವರ ಬೆಟ್ಟದಲ್ಲಿದ್ದ ಕಾಡು ಹಂದಿಗಳನ್ನ ಸೆರೆ ಹಿಡಿದು ಮಂಚಾಪುರಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದ 4 ಎಕರೆಯಲ್ಲಿ ಬೆಳೆದಿದ್ದ ಮುಸುಕಿನ ಜೋಳ ಕಾಡು ಹಂದಿಗಳ ದಾಳಿಗೆ ಸಂಪೂರ್ಣ ನಾಶವಾಗಿದ್ದು, ಬೆಳೆಹಾನಿಗೆ ರೋಸಿ ಹೋದ ರೈತ ಪೆರುಮಾಳ್ ಕೀಟನಾಶಕ ಹಿಡಿದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾನೆ. ನಾವು ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಂಚಾಪುರ ಗ್ರಾಮದ ರೈತರು. ಹಂದಿ ಹಾವಳಿ ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಮಲೆ ಮಾದೇಶ್ವರನ ಬೆಟ್ಟದಲ್ಲಿದ್ದಂಥ ಹಂದಿಗಳನ್ನೆಲ್ಲ ತಂದು ನಮ್ಮ ಏರಿಯಾದಲ್ಲಿ ಊರೊಳಗಡೆ ಫಾರೆಸ್ಟ್ನವ್ರು ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಒಳಗಡೆ ದೂರ ಫಾರೆಸ್ಟು ಮಧ್ಯದಲ್ಲಿ ಎತ್ಕೊಬಿಟ್ಟಿಲ್ಲ, ಅವರು ಪಕ್ಕದಲ್ಲಿ ಬಿಟ್ಟಿದ್ದಾರೆ. ನಾವು ನೈಟೆಲ್ಲ ಓಡಿಸ್ರು ಹೋಗಲ್ಲ. ಇಲ್ಲಿ ಅಕ್ಕಪಕ್ಕದ ಜಮೀನುಗಳು 16 ಜಮೀನು ಸಾಕಷ್ಟು ತಿಂದುಬಿಟ್ಟಿದ್ದಾವೆ. ನಾವು ತೋಟದವರು ಗುತ್ತಿಗೆ ಮಾಡ್ಕೊಂಡು ಸ್ವಂತ ಜಮೀನವರು ಅರ್ಧ ಜನ ಇದ್ದರೆ ಅರ್ಧ ಗುತ್ತಿಗೆ ಮಾಡ್ತಾಯಿದ್ದೀವಿ. ಆ ಸಾಲ ಕಟ್ಟೋಕ್ಕಾಗಲ್ಲ, ಮಳೆ ಇಲ್ಲ, ನೀರಿಲ್ಲ. ಈ ಹುಳು ಹಾವಳಿ ತಡೆಯೋದ, ಹಂದಿ ಹಾವಳಿ ತಡೆಯೋದ ಫಾರೆಸ್ಟ್ನವರು. ನಾವು ಯಾವುದಾದ್ರೂ ಒಂದು ನಮ್ಮ ವ್ಯವಸಾಯಕ್ಕೆ ಒಂದು ಗಳ ತೆರಿಗೆ ಹೋಗ್ಬೇಕಾದ್ರೆ ಫಾರೆಸ್ಟಿಗೆ ಬರಬೇಡ ಅಂತ ಹೇಳ್ತೀರಾ. ಒಂದು ಹಸ ಮೇಯ್ಸೋಕ್ಕೆ ಹೋದರೆ ಫಾರೆಸ್ಟಿಗೆ ಬಿಡಬೇಡಿ ಅಂತೀರಾ. ನಿಮ್ಮ ಕಾಡಂದಿಗಳನ್ನೆಲ್ಲ ತಂದು ಎಲ್ಲೋ ಇದ್ದವನ್ನ ತಂದು ನಮ್ಮ ಏರಿಯಾದಲ್ಲಿ ಬಿಟ್ಬಿಟ್ಟು ನೀವು ಬಂದು ನಮ್ಗೆ ತೊಂದರೆ ಇಷ್ಟೊಂದು ಕೊಡ್ತಾವೆ. ಯಾವ ಫಾರೆಸ್ಟ್ನವ್ರಿಗೆ ಹೇಳಿದ್ರು ಹೋದನೇ ವರ್ಷ 3 ಪ್ಯಾಕೆಟ್ ಜೋಳ ಹಾಕಿದೆ, ಎಲ್ಲ ಅರ್ಜಿ ಬರೆದು ಕೊಟ್ಟೆ, ₹1 ನಮಗೆ ಬಂದಿಲ್ಲ. ಮತ್ತು ಈ ವರ್ಷವೂ ಸಾಕಷ್ಟು ತಿಂದ್ಬಿಡ್ತು. ನಾನು 2 ಸಾರಿ ಪ್ರಯತ್ನ ಮಾಡಿ ದುಡ್ಡು ಬಂದಿಲ್ಲ, ನಾನು ಬರೆಯೋಕ್ಕೆ ಹೋಗಿಲ್ಲ. ಈಗ ನಮ್ಮ ಪಕ್ಕದ ಜಮೀನಲ್ಲಿ ನಮ್ಮ ತಮ್ಮಂದು ಜಮೀನು ಎಲ್ಲ ತಿಂದ್ಬಿಟ್ಟಿದೆ, ನಮ್ಮ ಜಮೀನಲ್ಲೂ ಎಲ್ಲ ತಿಂದಿದೆ. ಫಾರೆಸ್ಟ್ನವ್ರಿಗೆ ಹೇಳಿದ್ರೆ ಬರ್ತೀವಿ ಅಂತಾರೆ, ಬರೋದಿಲ್ಲ, ಸ್ಪಂದಿಸೋದಿಲ್ಲ. ಅದರಿಂದ ತಾವುಗಳು ಇದಕ್ಕೆ ನಮ್ಗೆ ಒಂದು ಪರಿಹಾರ ಏನಾದ್ರೂ ಹಂದಿಗಳು ಬರದೇ ಇದ್ದ ರೀತಿ, ನಮ್ಗೆ ಕಾಡು ಪ್ರಾಣಿಗಳು ಯಾವುದೇ ಆಗಲಿ ಬರದೇ ಇದ್ದ ರೀತಿ ಬಂದು ನಮ್ಗೆ ಮಾಡಿಕೊಡಿ. ನಾವು ಸಾಕಷ್ಟು ಸಾರಿ ಹೋದ್ರೂ ನಮ್ಮ ಮಾತನ್ನ ಅವರು ಸ್ಪಂದಿಸೋದಿಲ್ಲ, ಯಾರು ಬರೋದಿಲ್ಲ. ನೀವು ಒಂದು ಅಟ್ಲೀಸ್ಟ್ ನಾವೊಂದು ಸಾಕಿರೋ ಜಮೀನಲ್ಲಿ ಸಾಕಿರೋ ಒಂದು ಮರ ತರ್ಕೊಂಡ್ರೂ ಅದಕ್ಕೆ ಪಾಸ್ ಬೇಕು, ಅದು ಇದಿಲ್ಲ ಅಂತ ಬಂದು ಕೇಸ್ ಹಾಕ್ತೀರಾ. ಅದು ನಮ್ಮ ಜಮೀನಲ್ಲಿ ಆಗ್ತಕ್ಕಂಥ ನಷ್ಟಕ್ಕೆ ನೀವು ಯಾರೂ ಬರೋಲ್ಲ. ನಮ್ಮ ಮರನ ನಾವು ಮನೆ ಕಟ್ಟಕ್ಕೆ ಉಪಯೋಗಿಸಿ ತರಿದ್ರೂ ಯಾಕೆ ಮರ ತರಿದ್ರಿ, ಜಮೀನಲ್ಲಿರೋದು ನೀವು ಪಾಸ್ ಮಾಡಿಸ್ಬೇಕು ಅಂತೀರಾ. ನಾವು ಬೆಳೆದಿರೋ ಬೆಳೆನ ನಿಮ್ಮ ಹಂದಿಗಳು ಬಂದು ನಾಶ ಮಾಡ್ತಾವಲ್ಲ, ಇದನ್ನು ಕೇಳೋಕ್ಕೆ ನಿಮ್ಮ ಅಧಿಕಾರಿಗಳು ಯಾರೂ ಇಲ್ವಾ? ಇದನ್ನು ಸಾಕಷ್ಟು ಮಾಡಿಕೊಡ್ಲಿಲ್ಲ ಅಂದರೆ ನಮ್ಮ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದಂತೂ ಖಂಡಿತ. ಇಲ್ಲಿ ನಾವು ಒಬ್ಬರೇ ಅಂತಲ್ಲ, ಅಕ್ಕಪಕ್ಕ ಜಮೀನವರು ನಮ್ಮ ಈ ಬಿಡ್ಜ ಅಕ್ಕಪಕ್ಕದಲ್ಲೆಲ್ಲ ಇದ್ದಾವೆ. ಬಂದು ನೋಡಿ, ನೀವು ಹಂದಿಗಳು ಯಾವ ರೀತಿ ಕಣ್ಣಾರ ಬಂದು ಸ್ಪಾಟ್ ಎಂಕ್ವೈರಿ ಮಾಡಿ ನೋಡಿ ಇಲ್ಲಿ ಏನು ಆಗ್ತಾಯಿದೆ ಅಂತ. ನೈಟೆಲ್ಲ ನಾವು 24 ಗಂಟೆ ಟೈಮು ನಿದ್ರೆಗೆಟ್ಟು ಕಾಯೋಕ್ಕಾಗಲ್ಲ. ಅವು ಅಲ್ಲಿ ಬೆಟ್ಟದಲ್ಲಿ ಪಳಗಿರೋ ಹಂದಿಗಳನ್ನ ತಂದು ಬಿಟ್ಬಿಟ್ಟು ನಾವು ಓಡಿಸ್ರು ಹೋಗೋದಿಲ್ಲ, ಎದುರೋದಿಲ್ಲ. ಅವು ಇದಕ್ಕೇನಾದರೂ ಒಂದು ಸೂಕ್ತ ಪರಿಹಾರ ಕೊಡಲಿಲ್ಲ ಅಂದರೆ 16 ಜನ ರೈತರು ಫಾರೆಸ್ಟ್ನವರಿಂದ ಸತ್ತು ಅಂತೇಳಿ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀವಿ. ಇದಕ್ಕೆ ನಿಮ್ಮ ತೀರ್ಮಾನ ಏನಾದರೂ ಇಲ್ಲಿ ಸಜೆಷನ್ ಕೊಡಲಿಲ್ಲ ಅಂದರೆ, ನೀವು ಆಗಲಿಲ್ಲ ಅಂದರೆ ರೈತರಿಗೂ ಸಂಘದವ್ರನ್ನ ಸೇರಿಸ್ಕೊಂಡು ನಾವು ಬಂದು ಫಾರೆಸ್ಟ್ ಆಫೀಸಲ್ಲಿ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಯಾರು ಅಧಿಕಾರಿ ಬರ್ನಿಲ್ಲ, ಕುಡಿದ್ಬಿಟ್ಟು ಸಾಯ್ತೀವಿ. 1 ಲಕ್ಷ ಮುಟ್ಟುವಳಿ ಹಾಕಿ ಯಾವ ಫಾರೆಸ್ಟ್ನವರು ಬರ್ನಿಲ್ಲ. ನಾನು ಯಾರು ಕೇಳಿ ಇದು ಮಾಡಿದ್ರು 1 ಲಕ್ಷ ಹೋಗ್ಬಿಡ್ತು. ಇಲ್ಲ ಬಂದಾರೆ ಎಲ್ಲಿ ವಿಷ ಕುಡಿಯೋದ, ಎರಡೇ ಒಂದು ಮಾತು ಇಲ್ಲ. ಯಾರು ಪರಿಹಾರ ಎಲ್ಲಿ ಅಕ್ಕಪಕ್ಕ ಯಾರು ಕೇಳ್ದಾಳ ಕೊಡೋದಿಲ್ಲ. ನಮ್ಮ ಜಮೀನು ಇಷ್ಟು ಹೋಗ್ಬಿಡ್ತು. ಗುತ್ತಿಗೆ 50,000, ಮುಟ್ಟುವಳಿ 50,000, 1 ಲಕ್ಷ ಹೋಗ್ಬಿಡ್ತು. ಇವತ್ತು 2 ದಿವಸ ಬರಲ್ಲ ಅಂದ ವಿಷ ಕುಡಿದ್ಬಿಟ್ಟು ಸಾಯ್ತೀನಿ ಅಂತ ಜಮೀನು ಕಾಡದ್ದಿ ಪೂರ್ತಿ ತಂದು ಬೆಟ್ಟದ ತಂದು ಮುಟ್ಟು ಅಲ್ಲ ಇಲ್ಲೇ ಸಿಕ್ಕುಡಿ ಬೈಲ ಅಲ್ಲ ಕುಳೆ ಮಾಡ್ತಿದ್ದಾರೆ ಮಂಚಾಪುರ ಗ್ರಾಮಲ್ಲಿ. ಏನು ಮಾಡಿದೆ ರೀ? ಇಲ್ಲ ಬೆಳೆ ಪರಿಹಾರ ಕೊಡಲ್ಲ, ನಾಳೆ ಹೊತ್ತಿಗೆ ಬಂದು ಒಪ್ಪ ಮಾಡಿರಿ. ಫಾರೆಸ್ಟ್ರಿ ಡಿಪಾರ್ಟ್ಮೆಂಟವ್ರು ಯಾರು ಇರಬಾರ್ದು. ಇಲ್ಲಾಂದ್ರೆ ಬೆಳೆ ಪರಿಹಾರ ಕೊಡೋದು ಅಲ್ಲ ಪೂರ್ತಿ ಯಾವ ಅಧಿಕಾರ ಇರಬಾರ್ದು. ಕಾಲು ಮೂಲಕ ಮರ ತರಿದ್ಬಿಟ್ಟು ಹಿಡಿದು ಜೈಲು ಹಾಕಿದಿರಲ್ಲ. ಇಲ್ಲಾಂದ್ರೆ ಇದಕ್ಕೆ ಒಪ್ಪಬೇಕು. ಏನು ಮಾಡಿದೆ ಎಷ್ಟು ದಿವ್ಸ ಬಂದೆ ನಾಳೆ ಬರಲಂದ ನಾಳೆಗೆ ಫಾರೆಸ್ಟ್ರಿಗೆ ಕಳಿಸ್ತೀವಿ, ಬಂದು ಒಪ್ಪ ಮಾಡಿರಿ. ಇಲ್ಲಾಂದ್ರೆ ಏನು ಸಾಲ ಎಷ್ಟದ ಅಷ್ಟೇ ಈ ಮುಟ್ಟುವಳಿ ಪೂರ್ತಿ ಎಲ್ಲ ಕಟ್ಬಿಟ್ರಿ 1 ಲಕ್ಷ. ನಾನು ಇಲ್ಲ ಬಡವ, ಇರೋದ ಸಾಯ್ದ ಹೇಳ್ರಿ ಫಸ್ಟು. ಇವತ್ತೊಂದಿಗೆ ಇವತ್ತು ಮುಟ್ಟುವಳಿ ಯಾರು ಅಲ್ಲ ಕಟ್ಟಿನ ಹಿಡಿತಾರೆ ನಾಳೆ ಸಾಲದವರು. ಯಾರು ಅಕ್ಕಪಕ್ಕ ಯಾರು ಪೂರ್ತಿ ಯಾವ ತೋಟದಲ್ಲಿ ತಿಂದಲ್ಲ ಬೆಳೆ ಪರಿಹಾರ ಕೊಡೋದಿಲ್ಲ ಮಂಚಾಪುರ ಗ್ರಾಮಲ್ಲಿ. ಫಾರೆಸ್ಟ್ಗಳು ಕೂದ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಾರೆ.
ಅವರ ಕಾಡಿದ್ರು ಮಾತ್ರ ಹೋದ ಎಲ್ಲ ಹಿಡಿದೆ ಇನ್ನೊಬ್ಬ ಒಂದು ಮರ ತೆಗಿಯಕ್ಕಿಲ್ಲ ಇದು ಮಾಡೋಕ್ಕಿಲ್ಲ ಹಸ್ಗಳು ಬಿಡಬೇಡ ಅಂತಾರಲ್ಲ ಪೂರ್ತಿ ಬೆಟ್ಟದಿರೋದೆಲ್ಲ ತಂದು ಇಲ್ಲಿ ಬಿಟ್ಟು ಎಲ್ಲ ಕೊಳೆ ಆಗೈತಿಲ್ಲ ಇದೇನು ಪರಿಹಾರ ಕೊಟ್ಟಾರಿ ಅಮ್ಮ ಅದು ಹೇಳ್ರಿ ಇಲ್ಲಂದ ಬೆಸ ಕುಡಿದುಬಿಟ್ಟೆ ಸಾಯ್ತೀವಿ ಸತ್ತು ಹೋಗ್ಬಿಟ್ಟಾಲು ಬುಳ್ಳಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲು ಹೊಡೆದಾಗ್ತೀವಿ ಹೋದ ಒಂದು ಉಸಿರು ಹೋದ ಇನ್ನು 20 ಸಾಲ ಹೊಡೆದಾಗ್ತೀವಿ ಅಷ್ಟೇ ಇಲ್ಲಾಂದ್ರೆ ಈ ಮುಟ್ಟಲ್ಲಿ ಪೂರ್ತಿ ಎಲ್ಲ ಕಟ್ರಿ ಇವತ್ತು ಇಲ್ಲ ನಾಳೆ ಅಂತ ಇಲ್ಲಾಂದ್ರೆ ನೋಡ ಲೌಡಪ್ಪ ಕುಡಿದ್ಬಿಟ್ಟು ಸಾಯ್ತೀವಿ ನಾನು ಏನು 3 ದಿವಸದ 1 ತಿಂಗಳದ ತರಿಗೆ ಆಗಲಿಲ್ಲ ನೀವು ಎಲ್ಲೆಲ್ಲ ಇದ್ದ ಹಂದಿಗಳನ್ನ ತಂದು ಬೆಟ್ಟದಲ್ಲಿರೋದು ತಂದು ಇಲ್ಲೇ ಕೂಡ ಮಾಡಿ ಮುಟ್ಬಿಟ್ಟು ಯಾರು ಹಿಂಗೆ ತಂದುಬಿಟ್ರಿ ಇಲ್ಲಾಂದ್ರೆ ಫಾರೆಸ್ಟ್ನವರು ಬಂದು ಅದು ಒಪ್ಪಂದ ಕೊಡಬೇಕು ಇಲ್ಲಾಂದ್ರೆ ಎಷ್ಟು ಹೋಗೋದ ಅಷ್ಟು ಕಟ್ರಿ ನಾನು ಹೆಚ್ಚಿಗೆ ಕೇಳ್ದಿಲ್ಲ ಮುಟ್ಟೋಲಿ ಎಷ್ಟು ಜೋಳ ಹೋಗೋದ ಅಷ್ಟು ಕಟ್ರಿ ಇಲ್ಲಿ ಯಾರು ಕೇಳೋರಿಲ್ಲ ಯಾವ ಅಧಿಕಾರಿ ಹೇಳ್ದೋ ಯಾರು ಬರೋದಿಲ್ಲ ಯಾತಕ್ಕೆ ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಇವತ್ತು ಸಾಯಂಕಾಲ ಹೊತ್ತಿಗೆ ಇಲ್ಲಾಂದ್ರೆ ನಾಳೆ ಬರಲಂದ ಬಂದು ಒಪ್ಪ ಮಾಡಿಬಿಟ್ಟು ಒಪ್ಪ ಆಗೈತಿಂದ ನಮ್ಮ ಯಾರು ಬುಣ್ಣೋರು ಕಾಡಂತ ಯಾತಕ ತಂದುಬಿಟ್ಟೆ ಆಮೇಲೆ ಕಾಡ್ಲು ಹೋದ ನೀವು ತಡೆದ ಆಮೇಲೆ ಕತೆ ಮುಗಿಸ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.